ಈ ಕ್ಯೂ ಮೊನೆಸ್ಟ್ರಿಗೆ ಬಂದಾಗ್ರಿ ನಮ್ಮ ಹತ್ರ ಏನಾರು ಐಫೋನ್ ಇದ್ರೆ ಅದು ಇಂಡಿಯನ್ ಟೈಮ್ ತೋರಿಸೋಂಗಿಲ್ಲ, ಚೈನೀಸ್ ಟೈಮ್ ತೋರಿಸುತ್ತೆ. ಯಾಕೆ ಹಂಗೆ ತೋರಿಸುತ್ತೆ ಅಂದ್ರೆ ಅದು ಸುಮಾರು 500 ವರ್ಷಗಳ ಹಿಂದಿನ ಮಮ್ಮಿ. ಇದು ಸಂಗ ತೆನ್ಜಿನ್ ಇವರ ಹೆಸರು. ಇದರ ವಿಶೇಷತೆಗಳನ್ನ ಗಮನಿಸ್ಬೇಕ್ರಿ. ಇದರ ಹಲ್ಲು ಇನ್ನೂ ಬಿದ್ದಿಲ್ಲ, ಹಂಗಾದವು. 500 ವರ್ಷದ ಮಮ್ಮಿ ಇದು. ಆಮೇಲೆ ತಲೆ ಮ್ಯಾಲ ಈಗೂ ಕೂದಲು ಬೆಳಿತಾವು, ಉಗುರು ಬೆಳಿತೈತಿ ಇದರದ್ದು. ಶರಣ್ರಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಾವು ಇವತ್ತು ಬಂದೀವಿ ಗೇ ಮೊನೆಸ್ಟ್ರಿ ಅಂತ. ಇಲ್ಲೈತೆ ನೋಡ್ರಿ, ಗೇ ಮೊನೆಸ್ಟ್ರಿ. 4 ಓಲ್ಡ್ ಸಿಟಿನ ನೋಡ್ಕೊಂಡು ನಾವು ಈಗ ಗ್ಯೂ ಮೊನೆಸ್ಟ್ರಿ ಕಡೆ ಹೊಂಟೇವ್ರಿ. ಇಲ್ಲೇ ಬ್ರೇಕ್ಫಾಸ್ಟ್ ಆಯ್ತು. ದಾರ್ಯಾಗ ನಮಗ ಹಿಂಗ ಸುಂದರವಾದಂತಹ ಹಿಮಾಲಯ ಪರ್ವತ ಶ್ರೇಣಿಗಳು ಸಿಗ್ತಾವು. ಕೆಳಗಡೆ ಪ್ರಪಾತ ಹೆಂಗಿದೆ ಅಂತಂದ್ರೆ ಅದ್ರ ಮಧ್ಯ ಏನು ರಸ್ತೆ ಮಾಡ್ಯಾರ ಬ್ರೋ ಆರ್ಗನೈಸೇಷನ್ ಇಂದ. ಒಟ್ಟು 45 ಕಿಲೋಮೀಟರ್ ಆಕೈತ್ರಿ, ಒಂದು ಅಂದಾಜು 1.5 ಗಂಟೆ ಪ್ರಯಾಣ. ಅಲ್ಲಿ ಕಾಣಿಸಾಕತೈತಲ್ರಿ, ಅದೇ ಗ್ಯೂ ಮೊನೆಸ್ಟ್ರಿ. ಇಂಡಿಯಾ ಮತ್ತೆ ಚೀನಾ ಬಾರ್ಡರ್. ಗ್ಯೂ ಮೊನೆಸ್ಟ್ರಿಗೆ ನಾವು ಬಂದು ತಲುಪಿದ್ವಿ. ಬರ್ಫ್ ಆಫ್ ಮೊನೆಸ್ಟ್ರಿ ನೋಡ್ರಿ, ಚಿಗಿಲಿಗಿಲಿ. ಸೊ ಇದೇ ಗೇ ಮೊನೆಸ್ಟ್ರಿ. ಇಲ್ಲೊಂದು ವಿಶೇಷ ಐತಿ, ಹೋಗೋಣ ನೋಡೋಣ ಬರ್ರಿ. ನಾವು ಹೋಗ್ಬೇಕಾಗಿರೋ ಮೇನ್ ಪ್ಲೇಸ್ ಅಂತಂದ್ರೆ ಈ ರೂಮು ಒಳಗಡೆ ಒಂದು ಅದ್ಭುತ ಐತಿ. ಇದೇ ಆ ಅದ್ಭುತ. ಇವರು ಒಬ್ಬ ಬುದ್ಧ ಸನ್ಯಾಸಿ ಅಂತ, ಅಂದ್ರೆ ಮಾಂಕ್ ಅಂತ ಕರೀತಾರ್ರಿ ಅವ್ರಿಗೆ. ಸುಮಾರು 500 ವರ್ಷಗಳ ಹಿಂದಿನ ಮಮ್ಮಿ ಇದು. ಸಂಗ ತೆನ್ಜಿನ್ ಇವರ ಹೆಸರು. 500 ವರ್ಷಗಳಿಂದ ಟಿಬೆಟ್ ನಿಂದ ಇಲ್ಲಿಗೆ ಬಂದ್ರಂತವ್ರು. 500 ವರ್ಷಗಳ ಹಿಂದೆ ಇಲ್ಲಿ ಬಂದು ಮೆಡಿಟೇಷನ್ ಮಾಡ್ತಿದ್ರಂತ ಒಂದು ಮಾಹಿತಿ ಇರೋದು ಇತಿಹಾಸ ಪುಟದೊಳಗ. ಈಜಿಪ್ತಿಯನರು ಏನ್ ಮಾಡ್ತಿದ್ರಲ್ರಿ, ಮಮ್ಮಿಫಿಕೇಶನ್ ಅಂದ್ರ ಅವರು ಮಮ್ಮಿ ಮಾಡೋದಕ್ಕೂ ಮತ್ತೆ ಭಾರತೀಯರು ಮಮ್ಮಿ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಐತಿ. ಭಾರತೀಯರು ಮಮ್ಮಿ ಮಾಡೋದನ್ನ ಯಾವುದೇ ಕೆಮಿಕಲ್ ಗಳನ್ನ ಬಳಸ್ತಿರೋದಿಲ್ಲ. ಅದಕ್ಕೊಂದು ಎಕ್ಸಾಂಪಲ್ ಇದು ಈ ಮಮ್ಮಿ. ಹಂಗನ ಈಗ್ಲೂ ಕೂಡ ಇದಕ್ಕ ಯಾವುದೇ ಕೆಮಿಕಲ್ ಹಾಕದನ ಸ್ಟೋರ್ ಮಾಡಿ ಇಟ್ಟಾರ. ಇದರ ವಿಶೇಷತೆಗಳನ್ನ ಗಮನಿಸ್ಬೇಕ್ರಿ. ಇದರ ಹಲ್ಲು ಇನ್ನೂ ಬಿದ್ದಿಲ್ಲ, ಹಂಗಾದವು. 500 ವರ್ಷದ ಮಮ್ಮಿ ಇದು. ಆಮೇಲೆ ತಲೆ ಮ್ಯಾಲ ಈಗೂ ಕೂದಲು ಬೆಳಿತಾವು, ಉಗುರು ಬೆಳಿತೈತಿ ಇದರದ್ದು. ಒಂದು ಲೋಕಲ್ ಏನು ಜಾನಪದ ಕತೆ ಹೇಳೋ ಪ್ರಕಾರ ರೀ, ಸಂಗ ತೆನ್ಜಿನ್ ಏನಿದಾರಲ್ಲ, ಅವರು 7 ಸ್ಕಾರ್ಪಿಯೋಗಳಿಂದ ಇಲ್ಲಿನ ಜನರನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ತಮ್ಮನ್ನ ತಾವು ಅಂದ್ರೆ ಏನು ಪ್ರಾಣ ತ್ಯಾಗ ಮಾಡಿದ್ರು ಅಂತ ಇರೋ ಮಾಹಿತಿ. ಇದು ಎಷ್ಟು ಸತ್ಯನೋ ಸುಳ್ಳೋ ಗೊತ್ತಿಲ್ಲ. ಇನ್ನೊಂದು ಮಾಹಿತಿ ಪ್ರಕಾರ ಸಂಗ ತೆನ್ಜಿನ್ ಅವರು ಸ್ವತಃ ಮಮ್ಮಿ ಆದ್ರು ಅನ್ನೋ ಮಾಹಿತಿ ಕೂಡ ಐತಿ. 1975ರಲ್ಲಿ ಈ ಮಮ್ಮಿಯನ್ನ ಪತ್ತೆ ಮಾಡ್ತಾರ. ಗೇ ಮೊನೆಸ್ಟ್ರಿ. ಈ ಮಮ್ಮಿಯನ್ನ ನೋಡ್ಕೊಂಡು ಪಕ್ಕದಾಗ ಇರೋ ಮೊನೆಸ್ಟ್ರಿಗೆ ಬಂದಿವ್ರಿ ನಾವು. ಇವರು ಪದ್ಮ ಸಂಭವ ಬುದ್ಧ ಧರ್ಮದ ಪ್ರಚಾರಕರು ಅಥವಾ ಗುರುಗಳು ಅಂತ ಇವ್ರಿಗೆ ಕರೆಯೋದು.
ಇವುಗಳದಾವಲ್ರಿ ಈ ಮಾಂಕ್ಗಳು ಕೂರೋದಕ್ಕಿರ್ತಕ್ಕಂತಹ ಶಿಷ್ಟಾಚಾರ ಅಥವಾ ಶ್ರೇಣೀಕೃತ ಪೀಠದ ವ್ಯವಸ್ಥೆ ಇವು. ಈ ಕ್ಯೂ ಮೊನೆಸ್ಟ್ರಿಗೆ ಬಂದಾಗ್ರಿ ನಮ್ಮ ಹತ್ರ ಏನಾರು ಐಫೋನ್ ಇದ್ರೆ ಅದು ಇಂಡಿಯನ್ ಟೈಮ್ ತೋರ್ಸಂಗಿಲ್ಲ, ಚೈನೀಸ್ ಟೈಮ್ ತೋರಿಸುತ್ತೆ. ಯಾಕೆ ಹಂಗೆ ತೋರಿಸುತ್ತೆ ಅಂದ್ರೆ ಅದು ವೈಟ್ ಏನು ಗುಡ್ಡ ಕಾಣಿಸುತ್ತಲ್ರಿ, ಅದನ್ನು ದಾಟಿದ್ರೆ ಚೀನಾ ಬಾರ್ಡ್ರ್. ಸೊ ಇದಿಷ್ಟು ಗಿಯೋ ಮೊನೆಸ್ಟ್ರಿಯ ಒಂದು ವಿಡಿಯೋ. ಇಲ್ಲಿಂದ ನಾವೀಗ ಟಾಬೋ ಮಾನೆಸ್ಟ್ರಿಗೆ ಹೋಗ್ತಾ ಇದೀವ್ರಿ. ಟಾಬೋ ಮಾನೆಸ್ಟ್ರಿ ಏನೈತಲ್ಲ 1000 ವರ್ಷಗಳಿಂದ ನಿರ್ಮಾಣ ಆಗಿದ್ದು, ಅದರ ಅವಾಗ ನಿರ್ಮಾಣ ಆಗಿದ್ದಂತದ್ದು ಇದು. ಇಲ್ಲಿರ್ತಕ್ಕಂಥ ಓಲ್ಡ್ ಮಾನೆಸ್ಟ್ರಿ ಸುಮಾರು 1000 ವರ್ಷದಿಂದ ಪೇಂಟ್ ಮಾಡ್ಯಾರ. ಇಲ್ಲಿ ಒಂದಿಷ್ಟು ಪೇಂಟಿಂಗ್ಸ್ ಗಳದಾವು. ಅವು ಬುದ್ಧನ ಜನನದಿಂದ ಹಿಡ್ಕೊಂಡು ಬುದ್ಧನ ಮರಣದ ತನಕನು ಒಂದು ಪೇಂಟಿಂಗ್ ಅಲ್ಲಿ ಬರೆದಂತಹದ್ದು, ಮತ್ತೆ ಐತಿಹಾಸಿಕ ದಾಖಲೆಗಳನ್ನ ಅದರಲ್ಲಿ ಮೆನ್ಷನ್ ಮಾಡ್ಯಾರ. ಬಟ್ ಇವುಗಳನ್ನ ಫೋಟೋ ತೆಗೆಯೋದಾಗ್ಲಿ ಅಥವಾ ವಿಡಿಯೋ ಮಾಡೋದಾಗ್ಲಿ ಕಂಪ್ಲೀಟ್ ರಿಸ್ಟ್ರಿಕ್ಟೆಡ್. ಮೇಡಮ್ ಎಲ್ಲಿಗೆ ಬಂದಿದ್ದೇವೆ ಮೇಡಮ್ ನಾವೀಗ? ಟಾಬೋ ಏನ್ ನೋಡಕ್ ಬಂದಿದ್ದೇವೆ ಮೇಡಮ್? ನಾವೀಗಿದ್ದೇವ್ರಿ ಟಾಬೋ ಮೊನೆಸ್ಟ್ರಿಯಲ್ಲಿ. ಈ ಮೊನೆಸ್ಟ್ರಿ ಬಿಲ್ಡ್ ಆಗಿರೋದು 996ರಲ್ಲಿ ಐತೆ ನೋಡ್ರಿ. ಓಲ್ಡ್ ಮೊನೆಸ್ಟ್ರಿ ಅದು ಎಲ್ಲೈತೆ ಅಂದ್ರೆ ಇದು ನ್ಯೂ ಮೊನೆಸ್ಟ್ರಿ ಅಲ್ಲಿ ಇನ್ನ ಕನ್ಸ್ಟ್ರಕ್ಷನ್ ಮಾಡಾಕತ್ತಾರ, ಅದು ಓಪನ್ ಇಲ್ಲ. ಬಟ್ ಓಲ್ಡ್ ಮೊನೆಸ್ಟ್ರಿ ಇಲ್ಲಿ ಐತಿ. ಆಮೇಲೆ ಇಲ್ಲಿಗೊಂದು ಟೈಮಿಂಗ್ ಐತ್ರಿ, 4 ಗಂಟೆ ಮೇಲೆ ತೆಗಿಯಂಗಿಲ್ಲ, 4 ಗಂಟೆಗೆ ಇದು ಕ್ಲೋಸ್ ಆಗೈತಿ. ಇಲ್ಲಿ ಯಾಕ ಈ ಫೋಟೋ ಮತ್ತೆ ತೆಗಿಯಕ್ ಅಲೌ ಮಾಡಲ್ಲ ಅಂತಂದ್ರಿ, ಒಂದು ಅವು ಐತಿಹಾಸಿಕ ಗೊಂದಲಗಳಿಗೆ ಕಾರಣ ಆಗ್ಬೋದು ಅಲ್ಲಿರ್ತಕ್ಕಂತಹ ಏನು ಇತಿಹಾಸದ ಮೂಲ. ಇನ್ನೊಂದು ಆ ಪೇಂಟಿಂಗ್ ಮೇಲೆ ಫ್ಲಾಶ್ ಲೈಟ್ ಬಿದ್ರೆ ಅವು ಕಲರ್ ಹೀನ ಆಗ್ತಂದ್ರೆ ಬಣ್ಣ ಹೀನ ಆಗ್ತಾವು ಅಂತ ಒಂದು ಕಾರಣ ಕೊಟ್ಟು ಈ ಟಾಬೋ ವಿಲೇಜಿಗೆ ಬಂದಾಗ್ರಿ ಒಂದು ಮಾರ್ಕೆಟಿಗೆ ಬಂದಿದ್ವಿ. ಅಲ್ಲೇ ನಮಗ ಈ ಡ್ರೈ ಆಪಲ್ ಕೊಟ್ಟಾರ, ನೋಡೋಣ ಹೆಂಗೈತೆ ಅಂತ. ಆಪಲ್ ನ ಪೂರ್ತಿ ಒಣಗಿಸ್ಬಿಟ್ಟು 250 ಹಾಕೋದಾಗಿದೆ. ನಲಿಕೆ ಮಾಡ್ತಾರ, ಪ್ಯಾಕೆಟ್ ಗಟ್ಟಲೆ ಸಿಗುತ್ತೆ. ಇದೆ ನೋಡಿ ಡ್ರೈಡ್ ಆಪಲ್, ಒಣಗಿಸಿದ ಸೇಬು. ನಲ್ಲಿಕಾಯಿ ಒಣಗಿಸ್ತಿರಲ್ಲ, ಉಪ್ಪು ತಗೊಂಡಿದವ್ರಿ. ಇದು ಸೀಬಕ್ತಾರ್ಡ್ ಅಂತ. ನಾವು ಹಿಂದೆ ಹಿಮಾಲಯಕ್ಕೆ ಹೋದಾಗ ಇದ್ರ ಬಗ್ಗೆ ಡೀಟೇಲ್ ಆಗಿ ನಮ್ಮ ಸರ್ ಹೇಳಿದ್ರು ಸೀಬಕ್ತಾರ್ಡ್ ಬಗ್ಗೆ. ಈಗ ನಾವು ಈ ಟಾಬೋ ಮಾನೆಸ್ಟ್ರಿಯನ್ನ ನೋಡ್ಕೊಂಡು ಮುಂದೆ ಕಾಜಾಗ ಹೋಗ್ತೀವ್ರಿ. ಮತ್ತ ನಿಮ್ಗೆ ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ, ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಕರ್ನಾಟಕ, ಜೈ ಶಂಕರಿ, ಜೈ ಜೈ ಶಂಕರಿ.